ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಚೆಕ್ ಮಾಡ್ಕೊಂಡಿರೋ ಅನ್ಕೋತೀನಿ. ಆಗಲೇ ಆಲ್ರೆಡಿ 2 hours ಆಯಿತು, ಬಿಟ್ಟು ಒಂದು 3 hours ಆಯಿತು. ಎಲ್ಲರೂ ಚೆಕ್ ಮಾಡ್ಕೊಂಡಿರೋ ಅನ್ಕೋತೀನಿ. ಸೊ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ ಅವರಿಗೆ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ, ಕೊನೆ ತನಕ ನೋಡಿರಿ, ಯಾಕಂದರೆ ನಿಮಗೆಲ್ಲ. ಸೊ ಇವಾಗ ಏನಪ್ಪ ಅಂದರೆ ನಾನು ಆಗಲೇ ಒಂದು ಅಂದರೆ ಎಲ್ರಿಗೂ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಭಾಳ ಜನರಿಗೆ ಡೌಟ್ ಐತಿ. ಒಬ್ರಿಗೆ ಕಾಲೇಜ್ ಸಿಕ್ಕೈತೆ, ಒಬ್ರಿಗೆ ಕಾಲೇಜ್ ಸಿಕ್ಕಿಲ್ಲ. ಸೊ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆ ಏನು ಮಾಡಬೇಕು, ಮತ್ತು ಸಿಕ್ಕಿಲ್ಲ ಅವರಿಗೆ ಏನು ಮಾಡೋದು, ಮತ್ತು ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅವ್ರೇನು ಮಾಡಬೇಕು. ಎಲ್ರಿಗೂ ನೀವು ಆ ವಿಡಿಯೋದಲ್ಲಿ ಏನು ಕಾಮೆಂಟ್ ಹಾಕಿದ್ರ ಎಲ್ಲ ಕಾಮೆಂಟ್ಸ್ಗೂ ಇವಾಗ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋ ಕರೆಕ್ಟಾಗಿ ಕೊನೆವರೆಗೂ ನೋಡಿರಿ, ಅಂದರೆ ಅರ್ಥ ಆಗುತ್ತೋ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮತ್ತು ಇನ್ನೊಂದು, ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ. ಮತ್ತು ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ಹೇಳ್ಕೊಡ್ತೀನಿ ನೋಡಿ ಕರೆಕ್ಟಾಗಿ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ KA ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ಕಾಣಿಸೋದು ನೋಡಿ, ಕರೆಕ್ಟಾಗಿ ನೋಡ್ಕೊರಿ. UGCET 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಈ ಥರ ಪೇಜ್ ಓಪನ್ ಆಗ್ತದ. ಸೊ ಇಲ್ಲಿ ನಿಮ್ಮ CET ನಂಬರ್ ಹಾಕಿ, ಇಲ್ಲಿ CET ನಂಬರ್ ಆಯ್ತಲ್ಲ, CET ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು. CET ನಂಬರ್ ಒಬ್ಬೊಬ್ರಿಗೆ ಡೌಟ್ ಇರ್ತದ ಯಾವ್ದು ಹಾಕಬೇಕಂತ, ಯಾಕಂದರೆ CET ಎಕ್ಸಾಮ್ ಬರ್ದಿರ್ತೀರ. ಸೊ ಡೌಟ್ ಇರ್ತದ. ಇದು CET ನಂಬರ್ ಎಲ್ಲಿರ್ತದಪ್ಪ ಅಂತ ನೀವೇನು ಆಬ್ಸೆಂಟ್ರಿ ಹಾಕಿರ್ತಿರಲ್ಲ CET ನಂಬರು 5 digits. ಸೊ ಅದನ್ನೇ ಹಾಕಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ನೀವು ಏನೇನು ಕಾಮೆಂಟ್ ಮಾಡಿದ್ರೆ ಆ ಕಾಮೆಂಟ್ಸ್ಗೆ ಎಲ್ಲ ಆನ್ಸರ್ ಮಾಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೋರಿ, ವಿಡಿಯೋ ಕರೆಕ್ಟಾಗಿ ನೋಡಿರಿ. ಸೊ ಎಲ್ಲ ಕಾಮೆಂಟ್ಸ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ಎಲ್ಲ ಕಾಮೆಂಟ್ಸ್ ಬಗ್ಗೆ ಕರೆಕ್ಟಾಗಿ ನಾನು ಆನ್ಸರ್ ಮಾಡ್ತೀನಿ, ವಿಡಿಯೋ ಕರೆಕ್ಟಾಗಿ ನೋಡಿರಿ. ಸೊ ಫಸ್ಟ್ ಒಂದು ಏನಪ್ಪ ಅಂದರೆ, ಅಣ್ಣ ನನಗೆ ಈಗ ಸಿಕ್ಕ ಕಾಲೇಜ್ ಇಷ್ಟ ಇಲ್ಲ, ಅದನ್ನು ಹೇಗೆ ಬದಲಾಯಿಸೋದು. ಸೊ ಏನು ಮಾಡಬೇಕಪ್ಪ ಅಂದರೆ ಅಂದರೆ ನಾನು ಹೇಳಿದೆ ಸೇಮು. ಇವಾಗ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತಾರೆ, ಇದೇ ಫೈನಲ್ ರಿಸಲ್ಟ್ ಅಲ್ಲ. ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ರಿಅರೇಂಜ್ ಡೇಟ್ ಕೊಟ್ಟಾರಲ್ಲ, ಅದಕ್ಕೆ ಕೊಟ್ಟಿರೋದು. ಅದೇನಪ್ಪ ಅಂದರೆ ಆ ಕಾಲೇಜ್ ಡಿಲೇಟ್ ಮಾಡಿ ಬೇರೆ ಕಾಲೇಜ್ ಆ್ಯಡ್ ಮಾಡಿ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ, ನಿಮಗೆ ಬೇರೆ ಕಾಲೇಜ್ ಸಿಗ್ತದೆ. ಮತ್ತೆ ಇನ್ನೊಂದ್ಸಲ ಚಾನ್ಸ್ ಇರ್ತದೆ. ಇವಾಗ ಇದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಷ್ಟೇ, ಮತ್ತು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕೂಡ ಐತಿ. ಅವಾಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಟ್ಟ ಮೇಲೆ ನಿಮಗೆ 21ಗೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಇದು ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಸ್ವಲ್ಪ ಲೇಟಾಗಿ ಬಿಟ್ಟರೆ ರಿಸಲ್ಟು. ಸೊ 21ಗೆ ಫೈನಲ್ ರಿಸಲ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ಮತ್ತೆ ಇನ್ನೊಂದು PDF ಬಿಡ್ತಾರೆ. ಆ PDF ಅಲ್ಲಿ ಗೊತ್ತಾಗೋದಾ ಅಂದರೆ ಇನ್ನೊಂದು ಟೈಮ್ ಟೇಬಲ್ ಬಿಡ್ತಾರೆ. ಆ ಟೈಮ್ ಟೇಬಲ್ ಗೊತ್ತಾಗೋದ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗಂತ. ಸೊ ಅದು ಆಮೇಲೆ ಸೆಕೆಂಡರಿ. ಇವಾಗ ಫಸ್ಟ್ ಏನಪ್ಪ ಅಂದರೆ ಇವನು ಏನು ಕಳಿದಾನಪ್ಪ ಅಂದರೆ, ಅಣ್ಣ ನನಗೆ ಈಗ ಸಿಕ್ಕ ಕಾಲೇಜ್ ಇಷ್ಟ ಇಲ್ಲ, ಅದನ್ನು ಹೇಗೆ ಬದಲಾಯಿಸೋದು. ಸೊ ಸೇಮ್ ಆಬ್ಸೆಂಟ್ರಿ ಲಿಂಕಲ್ಲೇ ಹೋಗೋದು. ನಾನು ಆಗಲೇ ತೋರಿಸಿದೆ ಲಾಸ್ಟ್ ವೀಡಿಯೋದಲ್ಲಿ. ಆಬ್ಸೆಂಟ್ರಿ ವಿಡಿಯೋ ಲಿಂಕಲ್ಲಿ ಹೋಗಿ ನೀವು ಅಲ್ಲೇ ನಿಮ್ಮದು CET ನಂಬರ್ ಸೇಮ್ ಪ್ರೊಸೀಜರ್, ಅದೆಲ್ಲ ಸೇಮ್ ಪ್ರೊಸೀಜರ್, ಏನೇನು ಕೇಳುತ್ತೆ ಅದನ್ನೆಲ್ಲ ಹಾಕಿ. ಸೊ ನಿಮಗೆ ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಆ ಕಾಲೇಜ್ ಡಿಲೇಟ್ ಮಾಡಿ, ಮೊದಲು ಆ ಕಾಲೇಜ್ ಡಿಲೇಟ್ ಮಾಡಿ ಬೇರೆ ಕಾಲೇಜ್ ಆ್ಯಡ್ ಮಾಡ್ಕೊರಿ, ಅಷ್ಟೇ, ಮತ್ತೇನಿಲ್ಲ. ಸೊ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ, ಬ್ರೋ ಐ ಗಾಟ್ 30K, ಸ್ಟಿಲ್ ನೋ ಕಾಲೇಜ್ ಅಲೋಟೆಡ್ ಫಾರ್ BSc ನರ್ಸಿಂಗ್, ಇಸ್ ಇಟ್ ಅಪ್ರೇಷನ್ ಪ್ರಾಬ್ಲಮ್ ಆರ್ ಮೈ ರ್ಯಾಂಕ್ ಈಸ್ ಲೋ. ಸೊ ನಿಂದು ರ್ಯಾಂಕು 30,000, ಕಾಲೇಜ್ ಸಿಕ್ಕಿರ್ತದ, ಸಿಗಲ್ಲ ಅಂತ ಇಲ್ಲ. ಯಾಕಂದರೆ ರ್ಯಾಂಕ್ ಒಳ್ಳೆ ರ್ಯಾಂಕ್ ಐತಿ, ಸಿಗಬೇಕು ಕಾಲೇಜು. ಫಾರ್ ಎಕ್ಸಾಂಪಲ್ ನೀನೇನಾದರೂ ಮಿಸ್ಟೇಕ್ ಮಾಡಿರ್ತೀವಿ ಆಬ್ಸೆಂಟ್ರಿ ಮಾಡುವಾಗ. ಸೊ ಏನಾದರೂ ಅಪ್ಡೇಟ್ ಕೊಟ್ಟಿರಲ್ಲ ಅಥವಾ ಏನಾದರೂ ಕೊಟ್ಟಿರಲ್ಲ. ಸೊ ಇಲ್ಲ ಕಡಿಮೆ ಕಾಲೇಜ್ ಆ್ಯಡ್ ಮಾಡಿರ್ತೀರಿ. ಸೊ ಅದಕ್ಕೆ ಸ್ವಲ್ಪ ಸಿಕ್ಕಿರಲ್ಲ. ಇಲ್ಲ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊರಿ, ಮೇ ಬಿ ಸಮ್ ಪ್ರಾಬ್ಲಮ್ ಇರ್ಬೋದು. ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಇಲ್ಲ ಅಕಸ್ಮಾತ್ ಹಾಗೆ ತೋರಿಸ್ತಪ್ಪ ಅಂದರೆ ನೀವು ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಸರ್ ಕಾಲೇಜ್ ನನಗೆ ಇಷ್ಟ ಆಗಿದೆ, ಬಟ್ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು, ನನಗೆ ಅದೇ ಕಾಲೇಜ್ ಬೇಕಂದರೆ ಪ್ಲೀಸ್ ಹೇಳಿ. ಸೊ ನಿಮಗೆ ಅದೇ ಕಾಲೇಜ್ ನಿಮಗೆ ಕಾಲೇಜ್ ಇಷ್ಟ ಆಗಿದೆ, ಅದೇ ಕಾಲೇಜ್ ಬೇಕಪ್ಪ ಅಂದರೆ ನೀವೇನು ಚೇಂಜಸ್ ಮಾಡಬೇಡ್ರಿ. ಅಕಸ್ಮಾತ್ ನೀವು ಏನಾದರೂ ಚೇಂಜಸ್ ಮಾಡಬೇಕಿತ್ತಂದರೆ ಇವಾಗ ಪ್ರಿಯಾರಿಟಿ ನಿಮಗೆ ಅದು ಎಷ್ಟನೇ ಕಾಲೇಜ್ ಅಂದರೆ ಎಷ್ಟನೇ ನಂಬರ್ ಪ್ರಿಯಾರಿಟಿ ಕಾಲೇಜ್ ಸಿಕ್ಕೈತೆ ಅನ್ನೋದು. ಆ ಪ್ರಿಯಾರಿಟಿ ಇವಾಗ ಫಾರ್ ಎಕ್ಸಾಂಪಲ್ ನೀವು 30 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 10 ಅಂದರೆ 10ನೇ ಕಾಲೇಜ್ ಅಲೋಟ್ ಆಗಿರ್ತದೆ. 10ನೇ ಕಾಲೇಜ್ ಹೋಯ್ತು, 10ನೇ ಕಾಲೇಜ್ ಅಂದರೆ ಸಿಕ್ಕಿರೋ ಕಾಲೇಜು, ಅದಕ್ಕೆ 1ನೇ ಪ್ರಿಯಾರಿಟಿ ಕೊಡ್ರಿ. 1ನೇ ಪ್ರಿಯಾರಿಟಿ ಇರ್ತದಲ್ಲ, ಅದಕ್ಕೆ 10ನೇ ಪ್ರಿಯಾರಿಟಿ ಕೊಟ್ಬಿಡ್ರಿ, ನಿಮಗೆ ಅದೇ ಕಾಲೇಜ್ ಸಿಗ್ತದ, ಕನ್ಫರ್ಮ್ ಸಿಗ್ತದ, ಸಿಗಲ್ಲಂತಲ್ಲ. ಸೊ ಅಕಸ್ಮಾತ್ ನೀವು ನಾನೇನು ಚೇಂಜಸ್ ಮಾಡಬಾರ್ದಂದ್ರೆ ಅದನ್ನು ಚಲೋ ಅದು. ಯಾಕಂದರೆ ನಿಮಗೆ ಇವಾಗ ಸಿಕ್ಕಿರೋ ಕಾಲೇಜ್ ಸಿಗ್ತದೆ, ಇಷ್ಟ ಇರೋ ಕಾಲೇಜ್ ಸಿಗ್ತದೆ, ಹಂಗೇನಿಲ್ಲ. ಸೊ ನೆಕ್ಸ್ಟು, ಸರ್ ಆಬ್ಸೆಂಟ್ರಿ ಲೀಕ್ ಕ್ಲೋಸ್ ಇದೆ. ಅವರು ಇನ್ನೊಂದು ಸಲ ಅಂದರೆ ಅವರು ಫಸ್ಟ್ ಒಂದು ಟೈಮ್ ಟೇಬಲ್ ರಿಲೀಸ್ ಮಾಡ್ತಾರೆ, ಮತ್ತು ಇನ್ನೊಂದು ಸಲ
ಸೊ ಅಂದರೆ ಸಮ್ ಪ್ರೊಸೀಜರ್ ಇರ್ತಾವೆ ಇವಾಗ. ಸೊ ಅವ್ರು ಇನ್ನೊಂದ್ಸಲ ಒಂದು ಟೈಮ್ ಟೇಬಲ್ ರಿಲೀಸ್ ಮಾಡಿ ನಿಮಗೆ ಒಂದು ಅಂದರೆ ಇವಾಗ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಒಂದು ಅಂದರೆ ಎಷ್ಟು ದಿನ ರಿಅರೇಂಜ್ ಇರ್ತದೆ, ಲೇಟ್ ಆಪ್ಷನ್ ಮಾಡ್ಕೋಬಹುದು, ಅದಕ್ಕೆಲ್ಲ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಆ ಟೈಮ್ ಟೇಬಲ್ ಪ್ರಕಾರ ನಿಮ್ಗೆ ಆ ಲಿಂಕ್ ಕೂಡ ಓಪನ್ ಆಗ್ತದೆ. ಸೊ ಅಲ್ಲಿ ತನಕ ವೇಟ್ ಮಾಡಿರಿ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋ ವರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಬ್ರೋ ಈಗ ಒಳ್ಳೆ ಕಾಲೇಜ್ ಸಿಕ್ಕಿದೆ, ಬಟ್ ರಿಅರೇಂಜ್ ಮಾಡಿದ್ರೆ ಇದಕ್ಕೂ ಬೆಟರ್ ಸಿಗ್ಬೋದಾ? ಸೊ ಇದಕ್ಕೆ ಏನು ಆನ್ಸರಪ್ಪ ಅಂದರೆ, ಇವಾಗ ಒಳ್ಳೆ ಕಾಲೇಜ್ ಸಿಕ್ಕಿತ್ತಂದರೆ ಅದನ್ನೇ ತೊಗೋರಿ, ಸುಮ್ಮನೆ ಯಾಕೆ ಬೇರೆ ಕಾಲೇಜ್ ಮತ್ತು ಇವಾಗ ಸಿಕ್ಕಿರೋದು ಕೂಡ ಕಳ್ಕೊತೀರಾ. ಸೊ ಇದೇ ಕಾಲೇಜಲ್ಲಿ ನಿಮ್ಮ ಕಾಲೇಜ್ ಚಲೋ ಅನಿಸ್ತದಪ್ಪ ಅಂದರೆ ಅದೇ ಕಾಲೇಜಲ್ಲಿ ಏನು ಚೇಂಜಸ್ ಮಾಡಬೇಡಿ. ಸೊ ನೆಕ್ಸ್ಟು, ಸರ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಆಬ್ಸೆಂಟ್ ಎಡಿಟ್ ಮಾಡ್ಬೋದಾ? ನಾನು ಇಷ್ಟೊತ್ತು ಅದನ್ನೇ ಹೇಳ್ತಾ ಇರೋದು, ನಿಮಗೆ ಟೈಮ್ ಕೊಡ್ತಾರೆ, 2-3 ದಿನ ಟೈಮ್ ಕೊಡ್ತಾರೆ, ಮಾಡ್ಕೋಬಹುದು. ಸೊ ನೆಕ್ಸ್ಟು, ಹೌ ಟು ಯಾಡ್ ಮೋರ್ ಕಾಲೇಜ್ ಬ್ರೋ, ಸೇಮ್ ಆಬ್ಸೆಂಟ್ ಲಿಂಕಲ್ಲಿ ಯಾವಾಗಲೂ ಹೇಳಿದಲ್ಲ, ಹೌ ಟು ಯಾಡ್ ಮೋರ್ ಕಾಲೇಜ್ ಬ್ರೋ. ಸೊ ನಾನು ಆಗಲೇ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ, ಸೇಮ್ ಆಬ್ಸೆಂಟ್ ಲಿಂಕಲ್ಲಿ ಹೋಗಿ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟು, ಸರ್ RVS ನರ್ಸಿಂಗ್ ಕಾಲೇಜ್ ಬೆಂಗಳೂರು ಸಿಕ್ಕಿದೆ, ಹೌ ಈಸ್ ದಿ ಕಾಲೇಜ್? ಇದು ಕಾಲೇಜ್ ತುಂಬ ದೂರ ಆಗುತ್ತೆ, ಅದೇ ಕಾರಣ ನಾನು ಮುಂದೆ ಏನು ಮಾಡಬೇಕು? ನಿನ್ನ ಕಾಲೇಜ್ ದೂರ ಆಗುತ್ತಪ್ಪ ಅಂದರೆ, ನಾನು ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ ಸ್ಟಾರ್ಟಿಂಗು, ಅಂದರೆ ಆಪ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಏನಪ್ಪ ಅಂದರೆ ಯಾವ ಡಿಸ್ಟಿಕಲ್ಲಿ ಅಂದರೆ ನಿಮಗೆ ನೀವು ಯಾವ ಥರ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತು ನಿಮ್ಗೆ ಸಮೀಪ ಬೇಕಂದ್ರೆ ಯಾವ ಥರ ಮಾಡಬೇಕು ಅನ್ನೋದು ನಾನು ಫಸ್ಟ್ ಏನು ಹೇಳಿದಪ್ಪ ಅಂದರೆ, ಎಲ್ಲರೂ ನಿಮಗೆ ನಿಯರ್ ಇರೋ ಡಿಸ್ಟಿಕ್ಕು ಆಪ್ಷನ್ ಎಂಟ್ರಿ ಫಸ್ಟ್ ಕಾಲೇಜ್ ಪ್ರಿಯಾರಿಟಿ ಕೊಡಿ ಅಂತ ಹೇಳಿದೆ. ಸೊ ನೀವು ಏನು ಮಾಡಿರಪ್ಪ ಅಂದರೆ ನೀವು ಹಾಗೆ ಮಾಡಿರಿ. ಇವಾಗ ಮತ್ತೆ ಚಾನ್ಸ್ ಐತೆ, ಇದು ಕಾಲೇಜ್ ಬೇಡಪ್ಪ ಅಂದರೆ ನೀವು ಈ ಕಾಲೇಜ್ ಡಿಲೀಟ್ ಮಾಡಿ ನಿಮಗೆ ನಿಯರ್ ಇರೋ ಡಿಸ್ಟಿಕ್ ಕಾಲೇಜ್ ಯಾಡ್ ಮಾಡಿರಿ, ಫಸ್ಟ್ ಎಲ್ಲ ಕಾಲೇಜ್ ಯಾಡ್ ಮಾಡಿರಿ, ಆಮೇಲೆ ಬೇರೆ ಡಿಸ್ಟಿಕ್ ಕೊಡಿ, ನಿಮಗೆ ನಿಯರ್ ಇರೋ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ನಾನು ಪಾರ್ಟಿಕ್ಯುಲರ್ ಆಗಿ ಒಂದು ಕಾಲೇಜ್ಗೆ GG GP GQ ಹಾಕಿದೆ, ಬಟ್ ಐ ಡಿಡಂಟ್ ಗೆಟ್ ಎನಿ ಟೈಪ್ ಇನ್ ಮಾಕ್ ಅಲಾಟ್ಮೆಂಟ್. 90,322 ಇದೆ ರ್ಯಾಂಕು, ನರ್ಸಿಂಗ್ಗೆ ಆ್ಯಂಡ್ 3B ಇದೆ, ಆ್ಯಂಡ್ ನಂದು ಅಡ್ಮಿಷನ್ ಆಗಿತ್ತು ಅದೇ ಕಾಲೇಜಲ್ಲಿ, ಬಟ್ ಕಾಲೇಜ್ ಅವರು ಟ್ರೈ ವಿತ್ ಆಪ್ಷನ್ ಎಂಟ್ರಿ ಆಲ್ಸೋ ಅಂದರು ಪ್ಲೀಸ್ ರಿಪ್ಲೈ ಮಾಡಿ. ಸೊ 90,000 ಏನು ಜಾಸ್ತಿ ರ್ಯಾಂಕ್ ಅಲ್ಲ, ಕಾಲೇಜ್ ಸಿಗ್ತದ. ಯಾಕಪ್ಪ ಅಂದರೆ ನಾನು ಆಪ್ಷನ್ ಎಂಟ್ರಿ ಹೇಳಿದೆ, ನಿಮಗೆ ಕಾಲೇಜ್ ಸಿಗ್ತದ, ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಕಾಲೇಜ್ ಸಿಗ್ತದ, ಕನ್ಫರ್ಮ್ ಸಿಗ್ತದ, ಏನು ಇದ್ರ ಬಗ್ಗೆ ಟೆನ್ಷನ್ ಬೇಡ. ನೀವು ನಾನು ಮುಂಚೆ ಕೂಡ ಹೇಳಿದೆ ಯಾರು ಪ್ರೈವೇಟ್ ಅಡ್ಮಿಷನ್ ಆಗಬೇಡ್ರಿ ಅಂತ, ಬಟ್ ನೀವು ಆಗಿದ್ರೆ ಅಂದರೆ ಅದು ನಿಮ್ಮ ತಪ್ಪು, ನಾನೇನು ಮಾಡೋಕ್ಕಾಗಲ್ಲ. ನೀವು ಇವಾಗ ಅದೇ ಕಾಲೇಜ್ ಇರಬೇಕಂದ್ರೆ ಇರಿ, ಅಥವಾ ನಿಮ್ಮ ಗೌರ್ಮೆಂಟ್ ಸೀಟ್ ಕೂಡ ಸಿಗಲ್ಲಂತಲ್ಲ. ನಿಮ್ದು 90,000 ರ್ಯಾಂಕ್ ಇದೆ, 2 ಲಕ್ಷವರೆಗೂ ಗೌರ್ಮೆಂಟ್ ಸೀಟ್ ಸಿಗಲ್ಲಂತಲ್ಲ. ನಿಮ್ದು ಜಸ್ಟ್ 90,000 ಐತೆ, ನಿಮಗೂ ಒಳ್ಳೆ ಕಾಲೇಜ್ ಸಿಗ್ತದ. ಸ್ವಲ್ಪ ಜಾಸ್ತಿ ಕಾಲೇಜ್ ಎಂಟ್ರಿ ಮಾಡಿರಿ, ಇವಾಗ ಚಾನ್ಸ್ ಇದೆ, 2-3 ದಿನ ಚಾನ್ಸ್ ಕೊಡ್ತಾರೆ, ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಹೊಸ ಲಿಂಕ್ ಬಿಡ್ತಾರಾ ಅನ್ನೋದು ಡೌಟ್. ಯಾಕಪ್ಪ ಅಂದರೆ ಅದೇ ನೀನು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರಲ್ಲ, ಅದೇ ಲಿಂಕಲ್ಲಿ ಮಾಡೋಕ್ಕೆ ಬಿಡ್ಬೋದು ನನ್ನ ಪ್ರಕಾರ. ಬಟ್ ಇನ್ನೊಂದು ಟೈಮ್ ಟೇಬಲ್ ಹೊಸದು ಬಿಡ್ತಾರೆ, ಕಡಿದು ಕನ್ಫರ್ಮ್. ಯಾಕಂದರೆ ನಿಮಗೆ ಒಂದು ಟೈಮ್ ಟೇಬಲ್ ಹೇಳ್ತಾರೆ ಅವರು, ಅಂದರೆ ಒಂದು 2-3 ದಿನ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಹೋಗಬೇಕು. ಆ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ, ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬಿಡ್ಬೋದು. ಬಿಟ್ಟ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ಐ ಗಾಟ್ 40K, ಸ್ಟಿಲ್ ನೋ ಕಾಲೇಜ್ ಅಲಾಟೆಡ್ ಫಾರ್ BSc ನರ್ಸಿಂಗ್, ಇಸ್ ದೇರ್ ಎನಿ ಪ್ರಾಬ್ಲಮ್? ಸಿಕ್ಕಿಲ್ಲ ಅಂದರೆ ಏನು ಟೆನ್ಷನ್ ಬೇಡ. ಯಾಕಪ್ಪ ಅಂದರೆ ಇನ್ನೂ ಚಾನ್ಸ್ ಇದೆ, ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊರಿ, ಕಾಲೇಜ್ ಕನ್ಫರ್ಮಾಗಿ ಸಿಗ್ತದ. ಜಸ್ಟ್ 40,000 ರ್ಯಾಂಕು, ಆರಾಮೇ ಗೌರ್ಮೆಂಟ್ ಕಾಲೇಜ್ ಕೂಡ ಸಿಗ್ಬೋದು ನಿಮ್ಗೆ. ಫಸ್ಟ್ ನೀವು ಗೌರ್ಮೆಂಟ್ ಕಾಲೇಜ್ 31-32 ಗೌರ್ಮೆಂಟ್ ಕಾಲೇಜ್ ಅದಾವ, ಎಲ್ಲ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಿರಿ. ಆಮೇಲೆ ನಿಮಗೆ ಯಾವ ಕಾಲೇಜ್ ಇಷ್ಟನೋ ಆ ಕಾಲೇಜ್ ಆ್ಯಡ್ ಮಾಡ್ಕೊರಿ, ನಿಮಗೆ ಕಾಲೇಜ್ ಕನ್ಫರ್ಮಾಗಿ ಸಿಗ್ತದ. ಸೊ ನೆಕ್ಸ್ಟ್, ಬ್ರೋ ಆಪ್ಷನ್ ಎಂಟ್ರಿ ಶೋ ಆಗ್ತಿಲ್ಲ, ಇದು ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಯಾಕಪ್ಪ ಅಂದರೆ ಇವಾಗ ತಾನೇ ಜಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿರೋದು. ಒಂದು ಟೈಮ್ ಟೇಬಲ್ ಬಿಟ್ಟ ನಂತರ ಆ ಟೈಮ್ ಟೇಬಲಲ್ಲಿ ಮಾಕ್ ಅಲಾಟ್ಮೆಂಟ್ ಎಷ್ಟು ದಿನ ಮಾಡ್ಬೋದು ಅನ್ನೋದು ಟೈಮ್ ಟೇಬಲ್ ಬರ್ತದೆ. ಆ ಟೈಮ್ ಟೇಬಲ್ ಬಂದ ಮೇಲೆ ಆ ಲಿಂಕ್ ಕೂಡ ಓಪನ್ ಆಗ್ತದೆ. ಆ ಲಿಂಕ್ ಓಪನ್ ಆದಮೇಲೆ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲೊಂದು ಹುಡುಗ ಸುದೀಪ್ ಚಾಲ್ವಾದಿ ಅಂತ, ಬ್ರೋ ನಿಜವಾಗ್ಲೂ ನೀನು ಇಷ್ಟು ಹೇಳಿದ್ರಿಂದನೇ ಸಿಗುತ್ತೆ ಅನ್ನೋ ಹೋಪ್ ಮೇಲೆ ಇಲ್ಲಿವರೆಗೂ ಬಂದೆ ಬ್ರೋ. ಫೈನಲಿ ಐ ಗಾಟ್ ಕಾಲೇಜ್ ಇನ್ ಮಾಕ್ ಅಲಾಟ್ಮೆಂಟ್, ಥ್ಯಾಂಕ್ ಯು ಬ್ರೋ. ನಿನಗೂ ಒಳ್ಳೇದಾಗಲಿಪ್ಪ, ನಿನಗೆ ಸಿಕ್ಕಿರೋ ಕಾಲೇಜ್ ಕೂಡ ಒಳ್ಳೇದಾಗಿರಲಿ ಅಷ್ಟೇ, ಮತ್ತೇನಿಲ್ಲ. ಚೆನ್ನಾಗಿ ಓದು, ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ಹೆಸರು ಮಾಡು ಅಷ್ಟೇ, ಮತ್ತೇನಿಲ್ಲ. ಒಳ್ಳೇದಾಗಲಿ ನಿನಗೆ. ಸೊ ನೆಕ್ಸ್ಟು, ಬ್ರೋ ನನಗೆ ಈಗ ಬಂದಿರೋ ಕಾಲೇಜ್ ಇಷ್ಟ ಇಲ್ಲ, ಈಗ ಏನು ಮಾಡೋದು ಹೇಳ್ದೆಲ್ಲ. ಇವಾಗ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ, ಇವಾಗ ಆಪ್ಷನ್ ಎಂಟ್ರಿ ಲಿಂಕ್ ಅಂದರೆ ಲಿಂಕ್ ಏನಿಲ್ಲ, ಅದೇ ಸೇಮ್ ಫಸ್ಟ್ ಲಿಂಕ್ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಇವಾಗ ನಿಮಗೆ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಆ ಟೈಮ್ ಟೇಬಲ್ ಬಿಟ್ಟ ಮೇಲೆ ಆ ಟೈಮ್ ಟೇಬಲ್ ಪ್ರಕಾರ ಫಾಲೋ ಆಗಿ ಅವ್ರು ಒಂದು ಡೇಟ್ ಹೇಳ್ತಾರೆ, ನೀವು ಯಾವಾಗ ಚೇಂಜ್ ಮಾಡ್ಬೋದು ಅಂತ. ಅದು ಟೈಮ್ ಟೇಬಲ್ ಬಂದ ನಂತರ ಅವು ಆಪ್ಷನ್ ಲಿಂಕ್ ಕೂಡ ಓಪನ್ ಆಗ್ತದೆ. ಅವಾಗ ನೀವು ಈ ಕಾಲೇಜ್ ಸಿಕ್ಕಿರೋ ಕಾಲೇಜ್ ಇವಾಗ ಇಷ್ಟ ಇಲ್ಲಪ್ಪ ಅಂದರೆ ಈ ಕಾಲೇಜ್ ಡಿಲೀಟ್ ಮಾಡಿ ನೀವು ಬೇರೆ ಕಾಲೇಜ್ ಜಾಸ್ತಿ ಕಾಲೇಜ್ ಸ್ವಲ್ಪ ಆ್ಯಡ್ ಮಾಡಿರಿ. ನಿಮಗೆ ಯಾವ ಕಾಲೇಜ್ ಇಷ್ಟನೋ ಆ ಕಾಲೇಜ್ ಆ್ಯಡ್ ಮಾಡ್ಕೊರಿ, ಸಿಗ್ತದ. ಸೊ ನೆಕ್ಸ್ಟು, ಅಣ್ಣ ಯು ಹ್ಯಾವ್ ನಾಟ್ ಬೀನ್ ಎನಿ ಸೀಟ್ ಅಂತ ಬರ್ತಿದೆ, ಹಾಗಾದರೆ ನಮಗೆ ಸೀಟ್ ಸಿಗಲ್ವಾ?
ನಾನು ಆವಾಗಲೇ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿದೆ ಏನಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಟೆನ್ಷನ್ ಆಗಬೇಡ್ರಿ, ಯಾಕಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ನಿಮಗೆ ಇನ್ನೂ ಚಾನ್ಸ್ ಇದೆ, ನಿಮ್ಗೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಇನ್ನೂ ಚಾನ್ಸ್ ಅದ. ನಾನು ಮೊದಲೇ ಹೇಳೀನಿ, ಯಾರು 1,00,000 ರ್ಯಾಂಕ್ ಅಬೋವ್ ಇರೋರು ನೀವು ಜಾಸ್ತಿ ಒಂದು ಮಿನಿಮಮ್ ನೀನು ಮುಂಚೆನೇ ಹೇಳಿದ್ದೀನಿ, ನೀವು ಯಾವಾಗಲೇ ಹೊರಗೋದೆ ಒಂದು 2-3 ಅವರ್ಸ್ ವೇಸ್ಟ್ ಮಾಡ್ತೀರಾ. ಇವಾಗ ಮಸ್ತ್ ಚಾನ್ಸ್ ಇದೆ, ಇನ್ನೊಂದು ಚಾನ್ಸ್ ಕೊಟ್ಟಾರ ನಿಮಗೆ. ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅವ್ರಿಗೆ ಇದು ಒಳ್ಳೆ ಚಾನ್ಸ್. ಯಾಕಪ್ಪ ಅಂದರೆ ನೀವು ಆರಾಮಾಗಿ ಒಂದು 2-3 ಅವರ್ಸ್ ಕೂತು ಶಿಸ್ತಾಗಿ ಒಂದು 250 ಅಥವಾ 300 ಕಾಲೇಜ್ ಆ್ಯಡ್ ಮಾಡಿರಿ. ನಿಮಗೆ ಯಾಕೆ ಕಾಲೇಜ್ ಸಿಗಲ್ಲ ನಾನೇ ನೋಡ್ತೀನಿ. ಇವ್ರದ್ದು ಆಗಲೇ ಈ ಹುಡುಗ ಈ ಥರ ಕಾಮೆಂಟ್ ಮಾಡಿದ್ದಾನೆ. ಯಾಕಪ್ಪ ಅಂದರೆ ಇವನು ರ್ಯಾಂಕ್ ಜಾಸ್ತಿ ಇರೋದು. ಇವನಿಗೆ ನಾನು ಹೇಳಿದೆ, ಏನು ಹೇಳಿದೆಪ್ಪ ಅಂದರೆ ನೀನು ಕಾಲೇಜ್ ಸಿಗ್ತದೆ, ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ಅಂತ ಹೇಳಿದೆ. ಇವನಿಗೆ ಕಾಲೇಜ್ ಸಿಕ್ಕ್ಯದ, ಸೊ ಅದಕ್ಕೆ ಇವ್ನು ಈ ಥರ ಕಾಮೆಂಟ್ ಮಾಡಿದ್ದಾನೆ. ಅವನಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ನಿಮಗೂ ಕಾಲೇಜ್ ಸಿಕ್ಕಿದ್ರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನೀವು ಅಲ್ಲೇ ಮಿಸ್ಟೇಕ್ ಮಾಡೋದು. ಮೇಲೆ ನಾನೊಂದು ಕಾಮೆಂಟ್ ಓದಿದೆ, 30K ಹಾಕಿದ್ರು ಕೂಡ ಕಾಲೇಜ್ ಸಿಕ್ಕಿಲ್ಲ. ಅವರು ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಾರೆ, ಅದಕ್ಕೆ ಸಿಕ್ಕಿರಲ್ಲ. ಎಲ್ಲರೂ ಕರೆಕ್ಟಾಗಿ ಆಬ್ಸೆಂಟ್ರಿ ಮಾಡಬೇಕು. ನಾನು ಆಬ್ಸೆಂಟ್ರಿ ವಿಡಿಯೋ ಕೂಡ ಬಿಟ್ಟಿದ್ದೀನಿ, ಆಬ್ಸೆಂಟ್ರಿ ವಿಡಿಯೋ ನೋಡಿರಿ, ನೋಡಿದ ಮೇಲೆ ಕರೆಕ್ಟಾಗಿ ಮಾಡ್ಕೋರಿ. ಸೊ ನೆಕ್ಸ್ಟು, ಅಣ್ಣ ನನಗೆ ಸೀಟ್ ಅಲೋಟ್ ಆಗಿಲ್ಲ, ಇವಾಗ ಏನು ಮಾಡೋದು ಅಣ್ಣ, ಮತ್ತೆ ಆಬ್ಸೆಂಟ್ರಿ ಮಾಡಬೇಕಾ? ಆಬ್ಸೆಂಟ್ರಿ ಅದು ಸೇಮ್, ಅದು ಆಬ್ಸೆಂಟ್ರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ರೇಂಜು ಡಿಲೀಟ್ ಮಾಡಿ ಮತ್ತು ಅದೇ ಲಿಂಕಲ್ಲಿ ಹೋಗಿ ಮಾಡಬೇಕು, ಅದಕ್ಕೆ ಆಬ್ಸೆಂಟ್ರಿ ಅಂತಲೇ ಅನ್ಬೋದು, ಮತ್ತೇನಿಲ್ಲ. ನೀವು ಮಾಡ್ಕೋರಿ, ಆ ಕಾಲೇಜ್ ನಿಮಗೆ ಸೀಟ್ ಅಲೋಟ್ ಆಗ್ತದ, ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಸಿಗ್ತದ. ಸೊ ನೆಕ್ಸ್ಟು, ಸರ್ ನಾಟ್ ಅಲೋಟೆಡ್ ಅಂತ ತೋರಿಸ್ತಿದೆ, ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಸರ್? ಸಿಗುತ್ತಾ, ಬಟ್ಟು ನೀವು ಏನು ಮಾಡಿದ್ದೀರಪ್ಪ ಅಂದರೆ ಸ್ವಲ್ಪ ಕಡಿಮೆ ಕಾಲೇಜ್ ಆ್ಯಡ್ ಮಾಡಿದ್ದೀರಾ, ಅದಕ್ಕೆ ಮಾರ್ಕ್ ಅಲಾಟ್ ಅಂದರೆ ಆಬ್ಸೆಂಟ್ರಿ ಸ್ವಲ್ಪ ಕಡಿಮೆ ಕಾಲೇಜ್ ಆ್ಯಡ್ ಮಾಡಿದ್ದೀರಾ. ಇವಾಗ ಮತ್ತೆ ಚಾನ್ಸ್ ಕೊಡ್ತಾರ, ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದ. ಸೊ ನೆಕ್ಸ್ಟ್, ಸರ್ KE ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಆಗುತ್ತೆ ಅಪ್ಪ, ಆಗುತ್ತೆ. ಸ್ವಲ್ಪ ಒಂದು ಸರ್ವರ್ ಪ್ರಾಬ್ಲಮ್ ಇರೋದಂದ್ರೆ ಒಂದೊಂದ್ಸಲ ಹಂಗೆ ತೋರಿಸ್ತದೆ, ಬಟ್ ಓಪನ್ ಆಗ್ತದೆ. ಸೊ ನೆಕ್ಸ್ಟು, ಸರ್ ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಅಲೋಟ್ ಆಗಿದೆ, KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಆ್ಯಂಡ್ ನಾನು ಆಬ್ಸೆಂಟ್ರಿಯಲ್ಲಿ ಫಸ್ಟು ಅಲ್ಲಿ KNS ಇನ್ಸ್ಟಿಟ್ಯೂಟ್ ಹಾಕಿದ್ದೆ. ಇವಾಗ ನಾನು ಇನ್ನೂ ಚೆನ್ನಾಗಿರೋ ಕಾಲೇಜ್ ಆ್ಯಡ್ ಮಾಡ್ಬೋದಾ ಅಥವಾ ಆಗಲ್ವಾ ಸರ್? ಆ್ಯಂಡ್ ಚೇಂಜ್ ಮಾಡೋಕ್ಕೆ ಮತ್ತೆ ಆಬ್ಸೆಂಟ್ರಿ ಯಾವಾಗ ಬಿಡ್ತಾರೆ? ಪ್ಲೀಸ್ ಕ್ಲಿಯರ್ ಮೈ ಡೌಟ್ಸ್ ಸರ್. ಇವಾಗ ಈ ಕಾಲೇಜ್ ನಿಮಗೆ ಇಷ್ಟ ಇದೆಯಪ್ಪ ಅಂದರೆ, ಅಥವಾ ನೀವು ಇದಕ್ಕಿಂತ ಬೆಟ್ರ್ ಕಾಲೇಜ್ ಬೇಕು ಅಂದರೆ ಮತ್ತೆ ನಿಮಗೆ ಯಾವ ಕಾಲೇಜ್ ಚೆನ್ನಾಗಿರುತ್ತೋ ಆ ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಆಬ್ಸೆಂಟ್ರಿ ಲಿಂಕು ಸೇಮ್ ಮೊದಲನೇ ಆಬ್ಸೆಂಟ್ರಿ ಲಿಂಕ್ ಯಾವ ಲಿಂಕ್ ಮೇಲೆ ಆಬ್ಸೆಂಟ್ರಿ ಮಾಡಿರ್ತಿಲ್ಲ, ಸೇಮ್ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡೋಕ್ಕೆ ಬಿಡ್ತಾರೆ. ಬಟ್ ಒಂದು ಟೈಮ್ ಟೇಬಲ್ ಬಿಡ್ತಾರೆ, ಆ ಟೈಮ್ ಟೇಬಲ್ ಬಿಟ್ಟ ತಕ್ಷಣ ನೀವು ಮಾಡ್ಕೋಬೋದು. ಇವಾಗ ಮಾಡೋಕ್ಕಾಗಲ್ಲ, ಯಾಕಂದರೆ ಲಿಂಕ್ ಕ್ಲೋಸ್ ಆಗಿರ್ತದೆ. ಸೊ ಲಿಂಕ್ ಕ್ಲೋಸ್ ಆಗಿರ್ಬೋದು ಮೇ ಬಿ, ನನ್ನ ಪ್ರಕಾರ. ಒಂದು ಟೈಮ್ ಟೇಬಲ್ ಬಿಡ್ತಾರೆ ಮಾಕ್ ಅಲಾಟ್ಮೆಂಟಿಗೆ ಎಷ್ಟು ದಿನ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ. ಇವಾಗ ರಿಸಲ್ಟ್ ಆಲ್ರೆಡಿ ಬಂದೈತೆ, ಬಟ್ ಏನಪ್ಪ ಅಂದರೆ ಮೇನು ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಅಂದರೆ ಇವಾಗ ರಿಅರೇಂಜು ಡಿಲೇಟ್ ಆಪ್ಷನು ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದು ಅದು ಎಷ್ಟು ದಿನ ಕೊಡ್ತಾರೆ, ಮತ್ತು ನೀವು ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಟೈಮ್ ಟೇಬಲ್ ಬಿಡ್ತಾರೆ. ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ಬಿಡ್ಬೋದು. ಅದು ಬಿಟ್ಟ ತಕ್ಷಣ ನೀವು ಮಾಡ್ಕೋಬೋದು, ಬಿಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಬ್ರೋ ನನಗೆ BSc ನರ್ಸಿಂಗ್ ಗೌರ್ಮೆಂಟ್ ಅಂತ ಇದೆ, ಆದರೆ ಅದು ಬೆಂಗಳೂರಲ್ಲಿ ಸಿಕ್ಕಿದೆ, ಅದು ಗೌರ್ಮೆಂಟ್ ಅಂತ ಗೊತ್ತಿಲ್ಲ. ಇದು ನನಗೂ ಅರ್ಥ ಆಗತ್ತಿಲ್ಲ. ನೀವು ನನಗೆ ವಾಟ್ಸಪ್ಪಲ್ಲಿ ಅಥವಾ ಈ ಕಾಮೆಂಟಲ್ಲೇ ಆ ಕಾಲೇಜ್ ಹೆಸರು ಮತ್ತು ಕಾಲೇಜ್ ಹೆಸರು ಹಾಕಿ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್, ಬ್ರೋ ಐ ಡಿಡೆಂಟ್ ಗಾಟ್ ಅಲೋಟೆಡ್ ಟು ಎನಿ ಕಾಲೇಜ್. ಜಾಸ್ತಿ ಕಾಲೇಜ್ ಆರ್ಡರ್ ಮಾಡಿರಿ, ಮತ್ತೆ ಚಾನ್ಸ್ ಐತಿ, ನಿಮ್ಗೆ ಕಾಲೇಜ್ ಸಿಗ್ತದ. ಸೊ ನೆಕ್ಸ್ಟು, ಸರ್ ನನಗೆ ಬಂದಿರೋ ಕಾಲೇಜ್ BSc ನರ್ಸಿಂಗ್, ನನಗೆ ಅದು ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡಬೇಕು? ಇಂಜಿನಿಯರಿಂಗ್ ಕಾಲೇಜ್ ಸಿಗಬೇಕು ಅಂದರೆ ಹೇಳಿ. ಇವಾಗ ನಿಮಗೆ BSc ನರ್ಸಿಂಗ್ಗೆ ಇಷ್ಟ ಇಲ್ಲಪ್ಪ ಅಂದರೆ ನೀವು BSc ನರ್ಸಿಂಗ್ ಆಪ್ಷನೆಂಟ್ರಿ ಯಾಕೆ ಮಾಡ್ತೀರಿ? ಇಂಜಿನಿಯರಿಂಗ್ಗೆ ಕಾಲೇಜ್ ಬೇಕು ಅಂದರೆ ಎಲ್ಲ BSc ನರ್ಸಿಂಗ್ ಕಾಲೇಜ್ ಡಿಲೇಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೇ ಆಪ್ಷನೆಂಟ್ರಿ ಮಾಡಿರಿ. ಇವಾಗ ನೆಕ್ಸ್ಟ್ ಚಾನ್ಸ್ ಕೊಡ್ತಾರಲ್ಲ, ಅವಾಗ ಎಲ್ಲ BSc ನರ್ಸಿಂಗ್ ಕಾಲೇಜ್ ಡಿಲೇಟ್ ಮಾಡಿ ಜಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ನಿಮಗೆ ಯಾವ ಇಂಜಿನಿಯರಿಂಗ್ ಕಾಲೇಜ್ ಬೇಕೋ ಆ ಕಾಲೇಜಸ್ ಆ್ಯಡ್ ಮಾಡಿ ಅಷ್ಟೇ. ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ, BSc ನರ್ಸಿಂಗ್ ಸಿಗಲ್ಲ. ಸೊ ನೆಕ್ಸ್ಟ್, ಸರ್ ನನಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ನನಗೆ ಅದೇ ಕಾಲೇಜ್ ಬೇಕು, ಸೊ ನಾನು ಏನು ಮಾಡಬೇಕು ಸರ್? ನಿಮಗೆ ಅದೇ ಕಾಲೇಜ್ ಬೇಕು ಅಪ್ಪ ಅಂದರೆ ನೀವು ಏನು ಚೇಂಜಸ್ ಮಾಡಬೇಡಿ, ಅಷ್ಟೇ ಇರಿ. ಅಥವಾ ಆ ಕಾಲೇಜ್ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಇವಾಗ ಫಾರ್ ಎಕ್ಸಾಂಪಲ್ ಆಪ್ಷನೆಂಟ್ರಿಯಲ್ಲಿ ಒಂದು 20 ಕಾಲೇಜ್ ಆಪ್ಷನೆಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮ್ಗೆ 10ನೇ ಕಾಲೇಜ್ ಸಿಕ್ಕಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕಾಲೇಜ್ ಸಿಕ್ಕ್ಯದ 10ನೇ ಕಾಲೇಜ್, ಅದು ನಾನು ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ. ಇವಾಗ ನೀವು ಆಪ್ಷನೆಂಟ್ರಿ ಎಷ್ಟು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ನಾನು ಎಕ್ಸಾಂಪಲ್ ಹೇಳಕತ್ತೀನಿ. ಇವಾಗ ನೀವು ಆಪ್ಷನೆಂಟ್ರಿ 20 ಕಾಲೇಜ್ ಮಾಡಿದ್ದೀರಾ ಅನ್ಕೋರಿ, ಅದರಲ್ಲಿ ನಿಮಗೆ 10ನೇ ಕಾಲೇಜ್ ಸಿಗ್ತದೆ, 10ನೇ ಕಾಲೇಜ್ ಸಿಕ್ಕದ ಅನ್ಕೋರಿ. 10ನೇ ಕಾಲೇಜ್ ತೊಗೊಂಡು ಹೋಗಿ ನೀವು 1ನೇ ಪ್ರಯಾರಿಟಿ ಕೊಡ್ರಿ, ಅದೇ ಕಾಲೇಜ್ ಸಿಕ್ಕಿರ್ತದೆ. ಅಥವಾ ನೀವು ಸೇಮ್ ಇವಾಗ ಏನು ಚೇಂಜಸ್ ಕೂಡ ಮಾಡಬೇಡ್ರಿ, ಅದನ್ನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅದೇ ಕಾಲೇಜ್ ಕೂಡ ಸಿಗ್ಬೋದು. ಸೊ ನೆಕ್ಸ್ಟು, ಬ್ರೋ ನಂದು ಮಾಕ್ ಅಲಾಟ್ಮೆಂಟ್ ಆಗಿಲ್ಲ, ಸೊ ವಾಟ್ ನೆಕ್ಸ್ಟ್ ಬ್ರೋ? ಏನು ಭಯ ಬೇಡ, ಇನ್ನೂ ಚಾನ್ಸ್ ಕೊಡ್ತಾರ, ಮತ್ತು ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೋಬೋದು, ಅವಾಗ ನಿಮ್ಮ ಕಾಲೇಜ್ ಸಿಗ್ತದ. ನಾನು ಫಸ್ಟ್ ಎಲ್ರಿಗೂ ಒಂದು ಮೈಂಡಲ್ಲಿ ಎಲ್ರಿಗೂ ಒಂದು ಮೈಂಡಲ್ಲಿ ಇರಲಿ, ಏನಪ್ಪ ಅಂದರೆ 1,00,000 ಅಬೋವ್ ಅಥವಾ 1,20,000 ಅಬೋವ್ ಇರೋರು
ಜಾಸ್ತಿ ಕಾಲೇಜ್ ಮಿನಿಮಮ್ ನೀವು ಆವಾಗಲೇ ನಾನು ಪದೇ ಪದೇ ಹೇಳಕತ್ತೀನಿ ಏನಪ್ಪ ಅಂದರೆ ನೀವು ಎಲ್ಲಿಗಾದ್ರೂ ಹೊರಗೆ ಔಟಿಂಗ್ ಅಥವಾ ಎಲ್ಲಿಗಾದ್ರೂ ಹೋದ್ರೆ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ 2-3 ಅವರ್ಸ್ ಅಥವಾ 1 ಡೇನೇ ವೇಸ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇದೇ ಒಳ್ಳೆ ಚಾನ್ಸು, ಮತ್ತೆ ಚಾನ್ಸ್ ಕೊಟ್ಟಾರ, 1-2-3 ಅವರ್ಸ್ ಕರೆಕ್ಟಾಗಿ ಕೂತು ಕಾಲೇಜ್ ಆ್ಯಡ್ ಮಾಡ್ಕೊರಿ, ನಿಮ್ಗೆ ಯಾಕೆ ಕಾಲೇಜ್ ಸಿಗೋಲ್ಲ, ಕರೆಕ್ಟಾಗಿ ಒಳ್ಳೆ ಕಾಲೇಜ್ ಸಿಗ್ತದೆ. ಮತ್ತು ಅದಕ್ಕೆ ಹೇಳಕತ್ತೀನಿ ನೀವು ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟು ಅಣ್ಣ ನನಗೆ ಸೀಟ್ ಸಿಕ್ಕಿಲ್ಲ ಏನು ಮಾಡಬೇಕು, ಅದೇ ಸೇಮ್ ಆಗಲಿ ಇವಾಗಲೇ ಹೇಳಿದೆಲ್ಲ ಅದೇ ನೀನು ಅದೇ ಮಾಡಬೇಕು, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡು, ನೀನು ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟು KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಕಾಲೇಜ್ ಹೇಗಿದೆ ಅಂತ ಹೇಳಿ. ಎಲ್ಲ ಕಾಲೇಜ್ ಬಗ್ಗೆ ಹೇಳೋಕ್ಕಾಗಲ್ಲ, ನೀವು ಬೇಕಾದರೆ ಯೂಟ್ಯೂಬು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೋಬೋದು. ಯಾಕಂದರೆ ನನಗೆ ಅಷ್ಟೊಂದು ಇವಾಗ ಎಲ್ಲಿ 1-2 ಕಾಲೇಜ್ ಬಗ್ಗೆ ಹೇಳ್ಬೋದು, ಬಟ್ ಎಲ್ಲ ಕಾಲೇಜ್ ಬಗ್ಗೆ ಹೇಳಂದರೆ ನಾನು ಹೆಂಗೆ ಹೇಳಿ, ಸೊ ನನಗೂ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕಾಲೇಜಲ್ಲಿ ಹೋಗಿದ್ರೆ ಈ ಕಾಲೇಜ್ ಬಗ್ಗೆ ಕೇಳ್ಕೊಳ್ಳಿ, ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಸೊ ನೆಕ್ಸ್ಟು ಬ್ರೋ ನಂದು ಕಾಲೇಜ್ ಕೋಡ್ ಬಂದಿದೆ P003AG ಅಂತ ಇದೆ, ಬಟ್ ಕಾಲೇಜ್ ನೇಮ್ ಆ್ಯಂಡ್ ಕೋರ್ಸ್ ಯಾವುದು ಅಂತ ಬಂದಿಲ್ಲ ಬ್ರೋ, ನನಗೆ ವಾಟ್ಸಪ್ ಮಾಡಿರಿ ಅಥವಾ ಕಾಮೆಂಟಲ್ಲಿ ನನಗೆ ವಾಟ್ಸಪ್ ಮಾಡಿರಿ, ನಾನು ಕರೆಕ್ಟಾಗಿ ನೋಡ್ತೀನಿ, ನಾನು ಸೊಲ್ಯೂಷನ್ ಕೊಡ್ತೀನಿ. ಸೊ ನೆಕ್ಸ್ಟು ಸರ್ ಫೈನಲ್ ಮಾರ್ಕ್ ಅಲಾಟ್ಮೆಂಟ್ ಯಾವಾಗ? ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟು. ಈ ಸಲ ನಿಮಗೆ ಎಲ್ಲರೂ ಗೊತ್ತು ಮೈಂಡಲ್ಲಿ ಒಂದಿರಲಿ ಏನಪ್ಪ ಅಂದರೆ ಈ ಸಲ 2 ಮಾರ್ಕ್ ಅಲಾಟ್ಮೆಂಟ್ ಇರ್ತದೆ. ಫಸ್ಟ್ ಇವಾಗ ಆಲ್ರೆಡಿ ರಿಸಲ್ಟ್ ಬಂದಾಯಿತು. ಸೊ ಫೈನಲ್ ಮಾರ್ಕ್ ಅಲಾಟ್ಮೆಂಟ್ ಯಾವಾಗಪ್ಪ ಅಂದರೆ ಅವರು ಇನ್ನೊಂದು ಟೈಮ್ ಟೇಬಲ್ ಬಿಡ್ತಾರೆ. ಅಂದರೆ ಯಾಕಂದರೆ ಅದು ಲಾಸ್ಟ್ ಟೈಮ್ ಟೇಬಲ್ ಅವರು 2 ಗಂಟೆ ನಂತರ ಫಸ್ಟು ಆವಾಗಲೇ ಆಬ್ಸೆಂಟ್ ಮುಗಿದು 2 ಗಂಟೆ ನಂತರ ಬಿಡ್ತೀನಿ ಅಂತ ಹೇಳಿದರು. ಯಾವಾಗಪ್ಪ ಅಂದರೆ 7ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು, ಬಟ್ ಅವಾಗ ಬಿಡಲಿಲ್ಲ. ಸೊ ಲೇಟ್ ಆಯಿತು, ಇವಾಗ 10ನೇ ತಾರೀಕು ಬಿಟ್ಟಿದ್ದಾರೆ, ಇವತ್ತು ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನೊಂದು ಟೈಮ್ ಟೇಬಲ್ ಬಿಡ್ತಾರೆ ಅವರು, ಯಾಕಪ್ಪ ಅಂದರೆ ಲೇಟ್ ಆಗ್ಯದ. ಸೊ ಓಲ್ಡ್ ಟೈಮ್ ಟೇಬಲ್ ತೆಗೆದು ಹೊಸ ಟೈಮ್ ಟೇಬಲ್ ಬಿಡ್ಬೋದು ನನ್ನ ಪ್ರಕಾರ. ಸೊ ಟೈಮ್ ಟೇಬಲ್ ಬಿಡುತ್ತೋ ನಾವು ವೇಟ್ ಮಾಡಿರಿ, ಮತ್ತು ಆವಾಗ ನಿಮಗೆ ಡೇಟ್ ಗೊತ್ತಾಗ್ತದೆ ಫೈನಲ್ ಮಾರ್ಕ್ ಅಲಾಟ್ಮೆಂಟ್ ಯಾವಾಗ ಅಂತ. ಸೊ ನೆಕ್ಸ್ಟು ಬ್ರೋ ಅಲಾಟೆಡ್ ಆಗಿರೋ ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು? ಸೇಮ್ ನಿಮಗೇನು ಚೇಂಜಸ್ ಮಾಡೋದು ಬೇಡ, ಅಷ್ಟೇ ಇರಲಿ. ಇಲ್ಲ ನಿಮಗೆ ಅಲಾಟೆಡ್ ಆಗಿರೋ ಕಾಲೇಜ್ ಒಂದೇ ಪ್ರಿಯಾರಿಟಿ ಕೊಟ್ಬಿಡಿ, ಆಪ್ಷನ್ ಎಂಟ್ರಿ ಮತ್ತೆ ಚಾನ್ಸ್ ಇರ್ತದಲ್ಲ ಇವಾಗ, ಅದು ಅಲಾಟೆಡ್ ಆಗಿರೋ ಕಾಲೇಜು ಒಂದೇ ಪ್ರಿಯಾರಿಟಿ ಕೊಟ್ಬಿಡಿ. ಒಂದೇ ಪ್ರಿಯಾರಿಟಿ ಏನಿರ್ತದಲ್ಲ ಅದು ಇವಾಗ ಅಲಾಟೆಡ್ ಆಗಿರೋ ಕಾಲೇಜ್ ಜಾಗಕ್ಕೆ ಕೊಡಿ, ಅಷ್ಟೇ ಮತ್ತೇನಿಲ್ಲ. ಇಲ್ಲ ಏನು ಚೇಂಜಸ್ ಮಾಡೋಕೆ ಹೋಗಬೇಡಿ, ನಿಮಗೆ ಅದೇ ಕಾಲೇಜ್ ಸಿಗ್ತದೆ, ಅಷ್ಟೇ ಮತ್ತೇನಿಲ್ಲ. ಸರ್ ಪ್ಲೀಸ್ ನನಗೆ ಕಾಲೇಜ್ ಸೀಟ್ ಸಿಕ್ಕಿಲ್ಲ ಸರ್, ಪ್ಲೀಸ್ ಏನು ಮಾಡಬೇಕು ಸರ್, ಹೆಲ್ಪ್ ಮಾಡಿ ಸರ್. ಭಯ ಬೇಡ, ರಿಲ್ಯಾಕ್ಸ್ ಆಗಿರಿ, ನಿಮ್ಮ ಕಾಲೇಜ್ ಸಿಗ್ತದೆ. ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಅಷ್ಟೇ ಮತ್ತೇನಿಲ್ಲ. ನಾನು ಪದೇ ಹೇಳೋದೇನಪ್ಪ ಅಂದರೆ ನೀವು ಸುಮ್ಮನೆ ಟೈಮ್ ಹೊರಗಡೆ ಹೋದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ. ಆಬ್ಸೆಂಟ್ರಿ ನೀವು ಸೇಬ್ರಲ್ಲಿ ಮಾಡಿದ್ರು ನೀವು 150 ಕೊಟ್ಟರು 300 ಕಾಲೇಜ್ ಆ್ಯಡ್ ಮಾಡ್ಬೋದು, 300 ಕಾಲೇಜ್ ಆ್ಯಡ್ ಮಾಡ್ಬೋದು, ಅಥವಾ 400 ಕಾಲೇಜ್ ಆ್ಯಡ್ ಮಾಡ್ಬೋದು. ನೀವು ಎಷ್ಟು ಅಮೌಂಟ್ ಕೊಟ್ಟರು ಅವ್ರು ನೀವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಬ್ಬರದು ಫಾರ್ ಎಕ್ಸಾಂಪಲ್ ಒಬ್ಬಂದು ರ್ಯಾಂಕು 10,000 ಇರ್ತದೆ, ಅವ್ರಿಗೆ ಜಸ್ಟ್ ಅವ್ರು 30 ಅಥವಾ 40 ಕಾಲೇಜ್ ಅಷ್ಟೇ ಆ್ಯಡ್ ಮಾಡ್ತಾರೆ. ಅವರು 150 ಅಥವಾ 200 ರೂಪಾಯಿನೂ ಕೊಡಬೇಕು. ಸೊ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ರು ಕೂಡ 150 ಅಥವಾ 200 ರೂಪಾಯಿನೂ ಕೊಡಬೇಕು. ಸೊ ಅಷ್ಟೇ ಸೇಮ್ ಅಮೌಂಟ್ ಇರ್ತದೆ. ಅದಕ್ಕೆ ಏನು ಹೇಳಕತ್ತೀನಪ್ಪ ಅಂದರೆ ನೀವು ಫೋನಲ್ಲಿ ಇವಾಗ ಚೇಂಜಸ್ ಫೋನಲ್ಲಿ ಇವಾಗ ಆಪ್ಷನ್ ಎಂಟ್ರಿ ಮಾಡೋರಿದ್ದೀವಿ ಅಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡ್ಕೊರಿ, ಅಥವಾ ಸೈಬ್ರಲ್ಲಿ ಕೂಡ ಮಾಡೋದಂದರೆ ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ನೀವು ಮೊದಲಕ್ಕಿಂತ ಇವಾಗ ನೀವು 100 ಕಾಲೇಜ್ ಆ್ಯಡ್ ಮಾಡಿದಿರಪ್ಪ ಅಂದರೆ ಇವಾಗ 200 ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನೂ ಕಾಲೇಜ್ ಅಲರ್ಟ್ ಆಗಿಲ್ಲ, ಅಲೋಟು ಸೊ ಮೇ ಬಿ ಇನ್ನೂ ಕಾಲೇಜ್ ಅಲೌಟ್ ಆಗಿಲ್ಲ. ಕಾಲೇಜ್ ಅಲೌಟ್ ಆಗ್ತದೆ, ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಮತ್ತೇನಿಲ್ಲ. ಅದೇ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಪದೇ ಏನು ಹೇಳಕತ್ತೀನಪ್ಪ ಅಂದರೆ ಯಾರು ಜಾಸ್ತಿ ರ್ಯಾಂಕ್ ಐತಿ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಕಾಲೇಜ್ ಸಿಗ್ತದೆ. ಆಪ್ಷನ್ ಎಂಟ್ರಿ ಮತ್ತೆ ಯಾವಾಗ ಬಿಡುತ್ತೆ ಬ್ರೋ? ಇವಾಗ ಒಂದು ಟೈಮ್ ಟೇಬಲ್ ಬಿಡ್ತಾರೆ, ಟೈಮ್ ಟೇಬಲ್ ಬಿಟ್ಟ ಮೇಲೆ ಒಂದು ಟೈಮ್ ಟೇಬಲ್ ಇರ್ತದೆ, ಎಷ್ಟು ದಿನ ರಿಅರೇಂಜು ಡಿಲೇಟ್ ಆಪ್ಷನ್ಸು ಅದೆಲ್ಲ ಕಾಲೇಜ್ ಆ್ಯಡ್ ಮಾಡೋದು ಅದೆಲ್ಲ ಎಷ್ಟು ದಿನ ಇರ್ತದೆ ಅಂತ ಆ ಲಿಂಕ್ ಅದೊಂದು ಟೈಮ್ ಟೇಬಲ್ ಬಿಟ್ಟ ಮೇಲೆ ನಿಮಗೂ ಆಪ್ಷನ್ ಲಿಂಕ್ ಕೂಡ ಓಪನ್ ಆಗ್ತದೆ. ಅದರಲ್ಲಿ ನೀವು ಚೇಂಜಸ್ಸು ಮತ್ತು ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದು, ಕಾಲೇಜ್ ಡಿಲೇಟ್ ಮಾಡ್ಕೊಳ್ಳೋದು ಅದೆಲ್ಲ ಇರ್ತದೆ. ಸೊ ನೆಕ್ಸ್ಟು ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್, ನನ್ನ ರ್ಯಾಂಕು 1,42,000 ಇದೆ, SC ಕಾಸ್ಟು. ನಾನು 152 ಕಾಲೇಜ್ ಆ್ಯಡ್ ಮಾಡಿದ್ದೀನಿ. 8th ಕಾಲೇಜ್ ಅಲೋಟ್ ಆಗಿದೆ, ಅನನ್ಯ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು ಅಂತ ಇದೆ. ಇದು ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜ್? ಇದು ಪ್ರೈವೇಟ್ ಕಾಲೇಜು. ಸೊ ಕಾಲೇಜ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಪ್ಪ ಅಂದರೆ ಇದು ಒಂದು ಕೆಲಸ ಮಾಡಪ್ಪ ನೀನು, ಇದು ಕಾಲೇಜು ಡಿಲೇಟ್ ಮಾಡಿ ಬೇರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡು, ನಿನಗಿನ್ನ ಒಳ್ಳೆ ಕಾಲೇಜ್ ಸಿಗ್ಬೋದು ನನ್ನ ಪ್ರಕಾರ. ಸೊ ಇವಾಗ ನಾಳೆ ಅಥವಾ ಇವತ್ತು ನೈಟು ಲಿಂಕ್ ಓಪನ್ ಆಗ್ತದೆ ಆಪ್ಷನ್ ಎಂಟ್ರಿದು. ಸೊ ಅದರಲ್ಲಿ ನೀವು ಕಾಲೇಜ್ ಡಿಲೇಟ್ ಮಾಡಿ ಬೇರೆ ಕಾಲೇಜ್ ಅಂದರೆ ಸ್ವಲ್ಪ ನಿನಗೆ ಇಷ್ಟ ಆಗಿರೋ ಕಾಲೇಜ್ ಆ್ಯಡ್ ಮಾಡು, ನಿನಗೆ ಮತ್ತೆ ಕಾಲೇಜ್ ಸಿಗಲ್ಲ ಅಂತಲ್ಲ. ಸೊ ನೆಕ್ಸ್ಟು RR ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು, ಇಸ್ ಇಟ್ ಗುಡ್ ಕಾಲೇಜ್ ಬ್ರೋ? ಐ ಗಾಟ್ ದ್ಯಾಟ್ ಕಾಲೇಜ್ ಇನ್ ಮಾರ್ಕ್ ಅಲಾಟ್ಮೆಂಟ್, ಪ್ಲೀಸ್ ಎನಿಬಡಿ ರಿಪ್ಲೈ. ಸೊ ಏನಪ್ಪ ಅಂದರೆ ಈ ಕಾಲೇಜ್ ಬಗ್ಗೆ ಕೇಳಿದ್ದೀನಿ, ಬಟ್ಟು ಚೆನ್ನಾಗಿದೆ ಅಂತಲೂ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತಲೂ ಹೇಳ್ತಾರೆ. ಸೊ ಯಾಕಂದರೆ ನಾನು ಈ ಕಾಲೇಜ್ಗೆ ಹೋಗಿ ನೋಡಿಲ್ಲ, ಬಟ್ ಅಂದರೆ ಸಮ್ ಸ್ಟೂಡೆಂಟ್ಸ್ ಇದ್ದಾರೆ, ಒಬ್ಬೊಬ್ರು ಹೇಳ್ತಾರೆ ಚಲೋ ಇದೆ ಅಂತ, ಒಬ್ಬರು ಚಲೋ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಇವಾಗ ನಿಮಗೆ ಈ ಕಾಲೇಜ್ ಇಷ್ಟ ಇದೆಯಪ್ಪ ಅಂದರೆ ಅಡ್ಮಿಷನ್ ಆಗ್ಬೋದು, ಇಲ್ಲ ಬೆಟ್ರ್ ಕಾಲೇಜ್ ಬೇಕು ಅಂದರೆ ಮತ್ತೆ ನೀವು ಕಾಲೇಜ್ ಡಿಲೇಟ್ ಮಾಡಿ
ಬೇರೆ ಕಾಲೇಜ್ ಕೂಡ ಆ್ಯಡ್ ಮಾಡ್ಕೋಬೋದು, ನಿಮಗೆ ಮತ್ತೆ ಚಲೋ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟು ಬ್ರೋ ನಾನು 1 to 33 ಗೌರ್ಮೆಂಟ್ ಕಾಲೇಜ್ ಹಾಕೀನಿ, ಆಮೇಲೆ 34th ಕಾಲೇಜ್ ಪ್ರೈವೇಟ್ ಹಾಕೀನಿ, ಆಮೇಲೆ 35 to 200 ಕಾಲೇಜು 200 ಗೌರ್ಮೆಂಟ್ ಕಾಲೇಜ್ ಹಾಕೀನಿ. ನನಗೆ ಪ್ರೈವೇಟ್ ಕಾಲೇಜ್ ಸಿಕ್ಕೈತಿ ಬ್ರೋ. ಮತ್ತೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಬ್ರೋ. ನನಗೆ 1,54,000 ರ್ಯಾಂಕ್ BSc ನರ್ಸಿಂಗು. ನಿನಗೆ ಗೌರ್ಮೆಂಟ್ ಕಾಲೇಜ್ ಸಿಗೋದು ಡೌಟು. ಪ್ರೈವೇಟ್ ಕಾಲೇಜ್ ಸಿಗ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ. ಪ್ರೈವೇಟ್ ಫೀಸ್ ಕಡಿಮೆ ಇರ್ತದೆ, ಜಾಸ್ತಿ ಇರಲ್ಲ. ನಾನು ಯಾವಾಗಲೇ ಹೇಳಿದೆ, ಅಲ್ಲಿ 3 ಆಪ್ಷನ್ಸ್ ಬರ್ತಾವೆ: BSc ನರ್ಸಿಂಗ್ ಗೌರ್ಮೆಂಟು, BSc ನರ್ಸಿಂಗ್ ಪ್ರೈವೇಟು, BSc ನರ್ಸಿಂಗ್ ಮ್ಯಾನೇಜ್ಮೆಂಟ್. ಆಪ್ಷನ್ ಎಂಟ್ರಿ ಮಾಡುವಾಗ ನಾನು ಎಲ್ರಿಗೂ ಒಂದು ಹೇಳಿದ್ದೀನಿ, ಏನಪ್ಪ ಅಂದರೆ BSc ನರ್ಸಿಂಗ್ ಗೌರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಮದು ಫೀಸು 40,000 ಅಥವಾ 50,000 ಒಳಗೆ ಇರ್ತದೆ, ಜಾಸ್ತಿ ಇರಲ್ಲ. ಇದು ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ಸೊ ಏನಾದರೂ ಟಾಪ್ ಕಾಲೇಜ್ ಸಿಕ್ತಪ್ಪ ಅಂದರೆ ಅಷ್ಟೇ ನಿಮ್ಮದು ಫೀಸು ಸ್ವಲ್ಪ 50,000 60,000 ಈ ಥರ ಇರ್ತದೆ ಅಷ್ಟೇ. ಸೊ ನೆಕ್ಸ್ಟು ಸರ್, ಈಗ ಅಲಾಟ್ ಆದ ಕಾಲೇಜು 90% ಸಿಗುತ್ತಾ? ನೀವೇನು ಚೇಂಜಸ್ ಮಾಡಲಿಲ್ಲಪ್ಪ ಅಂದರೆ ನಿಮಗೆ ಅದೇ ಕಾಲೇಜ್ ಸಿಗ್ಬೋದು. 90% ನಾನು ಕೊಡ್ತೀನಿ, ಯಾಕಂದರೆ ನಾನು ಲಾಸ್ಟ್ 2 years ಅಬ್ಸರ್ವ್ ಮಾಡಿದ್ದೀನಿ, ಅದೇ ಕಾಲೇಜ್ ಸಿಕ್ಕಿರೋದು ಜಾಸ್ತಿ ಇದೆ. ಸೊ ಅದರ ಮೇಲೇ ನಾನು ಹೇಳ್ತಾ ಇದ್ದೀನಿ. ಸೊ ಸರ್, ನನಗೆ ಯಾವ ಕಾಲೇಜ್ ಕೂಡ ಸಿಕ್ಕಿಲ್ಲ, ನನ್ನ ರ್ಯಾಂಕು 2,16,000 ಇದೆ ಸರ್. ನೀವು ಯಾವ ಕಾಲೇಜ್ ಸಿಗ್ಬೋದು ಅಂತ ಒಂದು ವಿಡಿಯೋ ಮಾಡಿ ಸರ್. ನಾನು ಒಂದು ವಿಡಿಯೋ ಮಾಡಿದ್ದೆ, ಅದೇನಪ್ಪ ಅಂದರೆ ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜ್ ಆ್ಯಡ್ ಮಾಡಬೇಕು ಅಂತ. ನಾನು 2 ಲಕ್ಷ ಮೇಲಿದ್ರೆ ಏನು ಹೇಳಿದೆಪ್ಪ ಅಂದರೆ ಅಬೌಟ್ 300 ಅಥವಾ 350 ಕಾಲೇಜ್ ಮೇಲೆ ಆ್ಯಡ್ ಮಾಡಿರಿ ಅಂತ ಹೇಳಿದೆ ಆಪ್ಷನ್ ಎಂಟ್ರಿಯಲ್ಲಿ. ಬಟ್ ನೀವು ಜಸ್ಟ್ 150-60 ಕಾಲೇಜ್ ಆ್ಯಡ್ ಮಾಡಿದರೆ ಅದು ನಿಮ್ಮ ತಪ್ಪು, ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ, ಎಲ್ರಿಗೂ ಹೇಳಿದ್ದೀನಿ, ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಕಾಲೇಜ್ ಸಿಗ್ತದೆ ಅಂತ ಹೇಳಿದೆ. ಸೊ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಕಾಲೇಜ್ ಸಿಗ್ತದೆ ಕನ್ಫರ್ಮಾಗಿ ಹೇಳ್ತೀನಿ. ಯಾಕಂದರೆ ನಿಮ್ದು ರ್ಯಾಂಕಿನ ಅಷ್ಟೊಂದು ಜಾಸ್ತಿ ಇಲ್ಲ. ಲಾಸ್ಟ್ ಇಯರ್ ಕೂಡ 2,20,000 2,30,000 ಕಾಲೇಜ್ ಸಿಕ್ಕೈತಿ. ನಿಮಗೆ ಸಿಗಲ್ಲ ಅಂತೆಲ್ಲ ಸಿಗ್ತದೆ. ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಆದಷ್ಟು ನಿಮ್ಮಿಂದ 250, 300 ಸ್ವಲ್ಪ ಜಾಸ್ತಿ ಆದಷ್ಟು ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕಾಲೇಜ್ ಆ್ಯಡ್ ಮಾಡಿರಿ. ನೀವು ಎಷ್ಟು ಕಾಲೇಜ್ ಆ್ಯಡ್ ಮಾಡ್ತೀರಿ ಅಷ್ಟು ನಿಮಗೆ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟು ಸರ್, ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಈಗ ನಾನು ಯಾವ ಕಾಲೇಜ್ ಆ್ಯಡ್ ಮಾಡೋದು ಅಂತ ಹೇಳಿ. ವೇಟ್ ಮಾಡಿರಿ, ಟೈಮ್ ಟೇಬಲ್ ಬಿಡ್ತಾರೆ ಇವಾಗ, ಅಥವಾ ನೈಟ್ ಅಥವಾ ನಾಳೆ ಬೆಳಗ್ಗೆ ತನಕ ಬಿಡ್ತಾರೆ. ಟೈಮ್ ಟೇಬಲ್ ಬಿಟ್ಟ ಮೇಲೆ ಅದು ಲಿಂಕ್ ಕೂಡ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಓಪನ್ ಆಗ್ತದೆ. ಅದು ಲಿಂಕ್ ಓಪನ್ ಆದಮೇಲೆ ನೀವು ಕಾಲೇಜ್ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲರೂ ಕಾಮೆಂಟ್ ಹಾಕಿದ್ದೀರಾ, ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ. ಮತ್ತು ಏನೇ ಡೌಟ್ ಇದ್ದರೂ ಮತ್ತೆ ಕಾಮೆಂಟ್ ಮಾಡಿರಿ, ನಾನು ಕಾಮೆಂಟ್ ನಮ್ಮದೆಲ್ಲ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಇದು ನೋಡ್ರಿ, ಮೊನ್ನೆ ಬಿಟ್ಟಿರೋ ಓಲ್ಡ್ ಟೈಮ್ ಟೇಬಲ್ಲು, ಅಂದರೆ ಟೈಮ್ ಟೇಬಲ್ ಬಿಟ್ಟಿದ್ರು ಇದೇ. ಅಂದರೆ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಮೊದಲನೇ ಅಣಕ ಸೀಟು ಹಂಚಿಕೆ ಫಲಿತಾಂಶ 7ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು. ಬಟ್ ಅದು ಬಿಡಲಿಲ್ಲ. ಆಮೇಲೆ 9ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದರು, ಅದನ್ನು ಬಿಡಲಿಲ್ಲ. ಇವಾಗ 10ನೇ ತಾರೀಕು ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ, ಅದಕ್ಕೆ ಹೇಳಾಕತ್ತೀನಿ. ಅಲ್ಲೊಂದು ಟೈಮ್ ಟೇಬಲ್ ಬಿಡ್ತಾರೆ, ಆ ಟೈಮ್ ಟೇಬಲ್ ಪ್ರಕಾರ ನೀವು ಫಾಲೋ ಆಗಬೇಕು. ಆ ಟೈಮ್ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಎಷ್ಟು ದಿನ ಇರ್ತದೆ, ಇಲ್ಲಿ ಕೊಟ್ಟಾರ ನೋಡ್ರಿ ಎಷ್ಟು ದಿನ ಇರ್ತದಪ್ಪ ಅಂದರೆ 9, 8 ಅಂದರೆ 11. ಇದಕ್ಕೆ 2 ದಿನ ಟೈಮ್ ಕೊಟ್ಟಾರೆ, ಅಂದರೆ 2 ದಿನ ಟೈಮ್ ಕೊಟ್ಟಾರೆ. ಇವಾಗ ನಿಮಗೂ ಕೂಡ 2 ಅಥವಾ 3 ದಿನ ಟೈಮ್ ಕೊಡ್ತಾರೆ. ಅವ್ನು ಟೈಮ್ ಟೇಬಲ್ ಬಿಡ್ತಾರೆ, ಟೈಮ್ ಟೇಬಲ್ ಬಿಡ್ತಾನೆ, ವೇಟ್ ಮಾಡಿರಿ ಸ್ವಲ್ಪ. ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಓಪನ್ ಆಗ್ತದೆ. ಏನೂ ಟೆನ್ಷನ್ ಆಗಬೇಡ್ರಿ. ನಾನು ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ನೋಡ್ತಾ ಇರಿ, ಮತ್ತು ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿರಿ. ಯಾಕಂದರೆ ಈ ಚಾನಲ್ ತುಂಬ ಹೆಲ್ಪ್ಫುಲ್, ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಈ ಚಾನಲಲ್ಲಿ. ಸೊ ಅದಕ್ಕೆ ಹೇಳಕತ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮತ್ತೆ ಏನೇ ಅಪ್ಡೇಟ್ ಬಂದರೆ ನಾನು ಮುಂದಿನ ನೋಡಿದ್ರೆ ತಿಳಿಸ್ತೀನಿ. ಇವಾಗ ನಿಮ್ಮೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾಕಂದರೆ ನೀವು ಮಾಡಿರೋ ಎಲ್ಲ ಕಾಮೆಂಟ್ಸ್ಗೆ ನಾನು ಎಲ್ಲನೂ ಆನ್ಸರ್ ಮಾಡಿದ್ದೀನಿ. ಇವಾಗ ಒಂದು ಸೇಮ್ ಕ್ವಶನ್ಸ್ಗೆ ಎಲ್ರಿಗೂ ಒಂದೇ ಡೌಟ್ಸ್ ಇರ್ತದೆ. ಸೊ ನೀವೆಲ್ಲರೂ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲನೂ ಅರ್ಥ ಆಗುತ್ತೆ. ಕೊನೆವರೆಗೂ ವಿಡಿಯೋ ಕರೆಕ್ಟಾಗಿ ನೋಡ್ಕೊರಿ, ಎಲ್ಲ ಅರ್ಥ ಆಗುತ್ತೆ. ಸೊ ಎಲ್ಲರೂ ಊಟ ಮಾಡಿರಿ, ಟೆನ್ಷನ್ ತೊಗೋಬೇಡ್ರಿ, ಏನೂ ಭಯ ಬೇಡ, ರಿಲ್ಯಾಕ್ಸ್ ಆಗಿರಿ. ಯಾಕಂದರೆ ಇದು ಟ್ರಯಲ್ ರಿಸಲ್ಟು, ಫೈನಲ್ ಅಲ್ಲ. ಫೈನಲ್ ರಿಸಲ್ಟ್ ಇನ್ನೂ ನಿಮಗೆ 20 ಆಗಸ್ಟ್ ಮೇಲೆ ಸಿಗ್ತದೆ. ಇದು ಇಲ್ಲೇ ಕೊಟ್ಟಾರೆ ನೋಡ್ರಿ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ಇದು ಸ್ವಲ್ಪ ಚೇಂಜ್ ಆಗ್ಬೋದು, ಯಾಕಪ್ಪ ಅಂದರೆ ಇದು ಟೈಮ್ ಟೇಬಲ್ ಪ್ರಕಾರ ಅವರು ಹೋಗಿಲ್ಲ, ಅದಕ್ಕೆ ಸ್ವಲ್ಪ ಚೇಂಜ್ ಆಗ್ಬೋದು ನನ್ನ ಪ್ರಕಾರ. ಸೊ ಇನ್ನೂ ಲೇಟ್ ಅದ, ಅದರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. ಇದು ಜಸ್ಟ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟು. ಆಮೇಲೆ ಇದರಲ್ಲಿ ಬಂದ ಮೇಲೆ ಕೂಡ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಐತಿ ಈ ಸಲ. ಇಲ್ಲಿ ನೋಡಿರಿ, ಎರಡನೇ ಅಣುಕ ಸೀಟು ಹಂಚಿಕೆ ಫಲಿತಾಂಶ, ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು. ಈ ಸಲ 2 ಅದಾವ. ಸೊ ನಿಮಗೆ ಎರಡು ಸಲ ರೀಅರೇಂಜ್ ಮಾಡೋಕ್ಕೆ ಸಿಗ್ತದೆ. ಸೊ ಏನು ಟೆನ್ಷನ್ ಬೇಡ, ಇದೇ ಫೈನಲ್ ಅಲ್ಲ, ಯಾರು ಟೆನ್ಷನ್ ತೊಗೋಬೇಡ್ರಿ, ಆರಾಮಾಗಿಡ್ರಿ. ಸೊ ನೆಕ್ಸ್ಟ್ ಮತ್ತೆ ಏನೇ ಅಪ್ಡೇಟ್ಸ್ ಬಂದರೂ ನಾನು ತಿಳಿಸ್ತಾ ಇರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.